ಧ್ಯಾನ ಯೋಗವು ಮನಸ್ಸಿನ ಚಂಚಲತೆ ಸ್ತಬ್ಧಗೊಳಿಸಿ ಜೀವಾತ್ಮನಲ್ಲಿ ದೈವತ್ವದ ಮಹತ್ವ ತಿಳಿಸುತ್ತದೆ. ನಿಮಗೆಲ್ಲರಿಗೂ ಆದರದ ಸ್ವಾಗತ ಕೋರುತ್ತಾ ಈ ದಿನ ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಆಚರಣೆಗೆ ಕಾರಣರಾದವರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ. ಯೋಗದಲ್ಲಿ ಮುಖ್ಯವಾಗಿ ಎರಡು ವಿಧ. ಮೊದಲನೆಯದು ಧ್ಯಾನ ಯೋಗ. ಧ್ಯಾನ ಯೋಗ ಆತ್ಮನಲ್ಲಿ ಪರಮಾತ್ಮನನ್ನು ಕಾಣುವುದು ಹಾಗೂ ಪ್ರತಿಯೊಂದು ದೇಹದ ಅಂಗಾಂಗಗಳ ಮೇಲೆ ಕೇಂದ್ರೀಕರಿಸಿ ಏಕಾಗ್ರತೆಯನ್ನು, ಸಂಯಮವನ್ನು ಸಾಧಿಸುವುದು ಧ್ಯಾನ ಯೋಗ. ದೇಹದಾಢ್ಯತೆಗೆ ಯೋಗಾಸನಗಳು. ಧ್ಯಾನ ಯೋಗದಲ್ಲಿ ಧ್ಯಾನ, ಧಾರಣ ಮತ್ತು ಸಮಾಧಿ ಈ ಮೂರು ಸ್ಥಿತಿಗಳು. ನನ್ನ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯಲ್ಲಿ ಧ್ಯಾನ ಯೋಗದ ಬಗ್ಗೆ ಬರೆದಿದ್ದೇನೆ. ಯಾವುದನ್ನು ಎಲ್ಲಿ ಹೇಳಬೇಕೋ ಅಲ್ಲೇ ಹೇಳಿದ್ದೇನೆ. ಸುಮ್ಮನೆ ಯಾವುದನ್ನು ನಾವು ಇಲ್ಲಿ ತುರುಕಿಲ್ಲ. 4ನೇ ಅಧ್ಯಾಯ, ಸತ್ಸಾಧಕ ಭೃಗು ಮಹರ್ಷಿ. ಈ ಅಧ್ಯಾಯದಲ್ಲಿ ಮನುಷ್ಯನಿಗೆ ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಸತ್ವಗುಣದಿಂದಲೇ ಉದ್ದೀಪನೆಯಾದರೆ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಲೋಭ ಇವುಗಳನ್ನೂ ನಿಗ್ರಹಿಸುವ ಸಾಮರ್ಥ್ಯ ಬರುತ್ತದೆ. ಮನೋಬುದ್ಧಿಗಳ ಚಂಚಲತೆ, ಇದಕ್ಕಾಗಿಯೇ ಧ್ಯಾನ. ಅಂತಃಸತ್ವದಿಂದ ನಿಯಂತ್ರಿಸುವವರೇ ನಿಜಕ್ಕೂ ಬುದ್ಧಿವಂತರು, ಸತ್ವಶಾಲಿಗಳು. ನಾನು ಯಾರಿಗೂ ಕಡಿಮೆ ಇಲ್ಲವೆಂಬ ಅಹಂಕಾರ ಎಲ್ಲ ಸದ್ಭಾವನೆಗಳನ್ನು ಶಿವುಟಿ ಹಾಕಿಬಿಡುತ್ತದೆ. ಭೃಗು ಋಷಿ ಹೀಗೆ ಮನನ ಮಾಡಲು ಉಪಕ್ರಮಿಸಿದ್ದನು. ಆತನು ದೇಶ ಕಾಲ ಮೀರಿದ ದೂರದೃಷ್ಟಿ ಹೊಂದಿದ್ದನು. ಜ್ಯೋತಿಷ್ಯ ಪಂಡಿತನೂ ಆಗಿದ್ದನು. ಮುಂದೆ ಕಲಿಯುಗದಲ್ಲಿ ಕಲಿ ಪ್ರಭಾವ ಏನೆಂಬುದನ್ನು ಬಲ್ಲ ದಾಷ್ಟಾರನಾಗಿದ್ದನು. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ತನ್ನ ವಿಶಿಷ್ಟ ತತ್ವ ಸಿದ್ಧಾಂತಗಳಿಂದ ಹಾಗೂ ಮನುಷ್ಯರಲ್ಲಿ ನೈತಿಕತೆಗೆ ಪ್ರಾಮಾಣ್ಯವಾದ ತ್ರಿಗುಣಾತ್ಮಕ ತತ್ವ ಪ್ರತಿಪಾದನೆಯಿಂದ ಪ್ರಖ್ಯಾತನಾಗಿದ್ದನು. ಆಗಾಗ್ಗೆ ಪರಿವ್ರಾಜಕನಾಗಿಯೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುತ್ತಾ ತತ್ವಬೋಧೆಯ ಅಧಿಕಾರವಾಣಿಯಲ್ಲಿ ಜನತೆಗೆ ಪ್ರವಚನಗಳನ್ನು ನೀಡುತ್ತಿದ್ದನು. ಮನುಷ್ಯ ಕ್ಷಣಿಕ
ಸುಖಾಪೇಕ್ಷೆಗೆ ಕೃತಕವಾಗಿ ದೈಹಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಲ್ಲ. ಜಿಮ್ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬಹಳ ಚೆನ್ನಾಗಿದೆ ರೀ. ದೇಹದ ಸ್ನಾಯುಗಳು ಸತ್ವಪೂರ್ಣ ಆಗುವುದು ಯೋಗಾಸನ ಹಾಗೂ ಧ್ಯಾನ. ನನಗೆ ನೆನಪಿರುವ ಹಾಗೆ ಕಾಮನ ಬಿಲ್ಲು ಚಲನಚಿತ್ರದಲ್ಲಿ ಆರಂಭದಲ್ಲಿ ರಾಜ್ಕುಮಾರ್ ಯೋಗಾಸನ ಮಾಡುವುದನ್ನು ತೋರಿಸ್ತಾರೆ ಆರಂಭದಲ್ಲೇ. ಹಾಗಾಗಿ ಯೋಗಾಸನ ಹಾಗೂ ಧ್ಯಾನ ಸಂಯಮ ಸಾಧಿಸುವುದರಿಂದ ಸತ್ಸಾಧಕನಾದವನ ಮುಖದ ಕಳೆಯೇ ಬೇರೆ, ಸತ್ವಹೀನನಾದವನ ನಿಸ್ತೇಜ ಮುಖವೇ ಬೇರೆ. ಯಾರು ದಪ್ಪ ಇದ್ದಾರೆ, ಯಾರು ತೆಳ್ಳಗಿದ್ದಾರೆ ಅಲ್ಲ. ನರಮಾನವ ಅಂತಾರೆ, ಮಾಂಸದ ಮಾನವ ಅನ್ನಲ್ಲ ಅಲ್ವೇ? ಕೃಷಾಂಗನಾದ ಸಾಧಕನಲ್ಲೂ ಅಪೂರ್ವ ತೇಜಸ್ಸು ಇರುತ್ತದೆ. ಅದನ್ನು ಯೋಗ್ಯತೆಯುಳ್ಳವರೇ ಗುರುತಿಸುತ್ತಾರೆ. ಆದ್ದರಿಂದ ಮನುಷ್ಯನಿಗೆ ಕರ್ಮಯೋಗವೇ ಶ್ರೇಷ್ಠ. ಕರ್ಮ ಅಂದ್ರೇನು? ಕರ್ಮಣ್ಣೇ ವಾರಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭಮಾತೆ ಸ್ತಂಗೋತ್ಸ್ವ ಕರ್ಮಣಿ ಅಂತ ಕೃಷ್ಣ, ಯೋಗೀಶ್ವರ ಕೃಷ್ಣ. ಕರ್ಮ ಮಾಡು, ಫಲಾಪೇಕ್ಷೆಯನ್ನು ಬಯಸಬೇಡ. ಅಂದರೆ ಎಂಥ ಕರ್ಮ ಮಾಡ್ಬೇಕ್ರಿ? ದುಷ್ಕರ್ಮ ಮಾಡ್ಬೇಕಾ? ಕರ್ಮದಲ್ಲೂ 3 ವಿಧ ಇದೆ. ನಿತ್ಯ ಕರ್ಮ, ಕಾಮ್ಯ ಕರ್ಮ, ನಿಷ್ಕಾಮ ಕರ್ಮ. ಅದನ್ನು ಇನ್ನೊಂದು ಪ್ಯಾರಾದಲ್ಲಿ ಹೇಳಿದ್ದೇನೆ. ಸತ್ಕರ್ಮ ಮಾಡಬೇಕು, ಸತ್ವಗುಣದ ದಾರಿಯಲ್ಲಿ ಕ್ರಮಿಸಬೇಕು, ಸದಾ ಸತ್ವಗುಣ ಹೊಂದಿತನಾಗಬೇಕು. ಸತ್ವಗುಣ, ರಜೋಗುಣ, ತಮೋಗುಣ. ಭಗವದ್ಗೀತೆ ಹೇಳುವುದೇ ತ್ರಿಗುಣಾತ್ಮಕ ತತ್ವ. ವೇದಗಳು ಹೇಳುವುದೇ ತ್ರಿಗುಣಾತ್ಮಕ ತತ್ವ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ ನಿರ್ದ್ವಂದ್ವ ನಿತ್ಯ ಸತ್ವೋತ್ಸ್ವ ನಿರ್ಯೋಗಕ್ಷೇಮ ಆತ್ಮವನ್. ಅರ್ಜುನ, ನೀನು ತ್ರಿಗುಣಾತೀತನಾಗಬೇಕು, 3 ಗುಣಗಳನ್ನು ಜಯಿಸ್ಬೇಕು. ಅವನು ತ್ರಿಗುಣಾತೀತ. ನಿರ್ದ್ವಂದ್ವ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ನಿನ್ನ ಆತ್ಮನಲ್ಲಿ ಕಾಣಬೇಕು. ದ್ವಂದ್ವರಹಿತನಾಗಬೇಕು. ಕನ್ಫ್ಯೂಷನ್ ಇರಬಾರದು. ಆತ್ಮನಲ್ಲಿ ಕಾಣುವ ತಪ್ಪು ಒಪ್ಪುಗಳಿಂದ ಆತ್ಮ ಪ್ರಜ್ಞೆಯಲ್ಲಿ ಕಾಣು ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತ ಹೇಳ್ತಾ ಇರ್ತದದು. ಇದನ್ನು ತಿನ್ನಬೇಡ, ಇದನ್ನು ಕುಡಿಬೇಡ, ಇದನ್ನು ಮಾಡಬೇಡ. ಯಾವತ್ತು ಯಾಕೋ ಎದ್ದೇಳೋ ಮೇಲಕ್ಕೆ ಅನ್ನತ್ತೆ. ಅಲ್ಲಿ ಹೋಗಲೇಬೇಡ, ಅವನು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಕುಡಿಯೋದಕ್ಕೆ ಹೋಗ್ಬೇಡ ಅನ್ನತ್ತೆ. ಕೂತ್ಕೊಂಡಾಗ ಹೇಳುತ್ತೆ ಸಾಕೆದ್ದೇಳೋ ಅಂತ. ಯಾರು ಒಳಗಿರೋ ಆ ಪ್ರಜ್ಞಾ ಪ್ರವಾಹ, ಆತ್ಮ ಪ್ರಜ್ಞೆಯ ಪ್ರವಾಹ. ಧ್ಯಾನ ಯೋಗ, ಮನೋಬುದ್ಧಿ ನಿಗ್ರಹಕ್ಕೆ ಧ್ಯಾನ ಯೋಗ. ಈಗ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾನಾಗಲೇ ಹೇಳ್ದಂಗೆ ಮನುಷ್ಯ ಕೇವಲ ಕೃತಕವಾಗಿ ದೈಹಿಕ ಶಕ್ತಿ ಹೆಚ್ಚಿಸಿಕೊಳ್ಳುವುದಲ್ಲ, ದೇಹದ ಸ್ನಾಯುಗಳು ಸತ್ವಪೂರ್ಣ ಆಗುವುದು ಸನಾತನ ಹಿಂದೂ ಧರ್ಮದ ಯೋಗಾಸನ ಹಾಗೂ ಧ್ಯಾನ ಸಂಯಮ ಸಾಧಿಸುವುದರಿಂದ
ಸತ್ತಾದಕವನ ಮುಖದ ಕಳೆಯೇ ಬೇರೆ, ಸತ್ವ ಹೀನನಾದವನ ನಿಸ್ತೇಜ ಮುಖವೇ ಬೇರೆ. ಆದ್ದರಿಂದ ಮನುಷ್ಯನಿಗೆ ಕರ್ಮಯೋಗವೇ ಶ್ರೇಷ್ಠ, ನಿಷ್ಕಾಮ ಕರ್ಮ. ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗಬೇಕು, ಅದನ್ನು ದೇವರು ಮೆಚ್ಚುತ್ತಾನೆ. ಕೇಳಿದ ನೀತಿ ಏನಾಗಬೇಕು? ಕರ್ಮ ಆಗಬೇಕು. ಪ್ರಾರಬ್ಧ ಕರ್ಮ ಆಗಿಬಿಡತ್ತೆ. ದುಷ್ಕರ್ಮ ಮಾಡಿದ್ರೆ, ದುರ್ವಿಚಾರ ಮಾಡದಂಗೆ ಮನೋಬುದ್ಧಿಗಳನ್ನು ನಿಗ್ರಹಿಸುವುದು ಧ್ಯಾನ ಯೋಗದಲ್ಲಿ. ಆದ್ದರಿಂದ ಮನುಷ್ಯನಿಗೆ ಕರ್ಮಯೋಗವೇ ಶ್ರೇಷ್ಠ, ನಿಷ್ಕಾಮ ಕರ್ಮಯೋಗವೇ ಶ್ರೇಷ್ಠ. ಹಾಗಾದರೆ ಫಲಾಪೇಕ್ಷೆ ಮಾಡಬಾರ್ದೆ? ನೀನು ಮಾಡುವ ಸತ್ಕರ್ಮದಲ್ಲಿ, ಸನ್ಮಾರ್ಗದಲ್ಲಿ, ಕಷ್ಟಪಟ್ಟು ದುಡಿಯುವುದರಲ್ಲಿ ನಿನ್ನನ್ನೇ ಅರಸಿ ಬರ್ತದೆ. ಬೆಳಗ್ಗೆ ಎದ್ದು ಅಂಗಡಿಯಲ್ಲೂ ಕೂಡ ಏನು ಮಾಡ್ತಾರೆ? ದೇವರ ಪೂಜೆ ಮಾಡ್ತಾರೆ, ದೇವರ ಪಟವನ್ನು ಇಟ್ಟಿರ್ತಾರಲ್ಲಿ. ಪೂಜೆ ಮಾಡಿಯೇ ಆನಂತರ ದಿನದ ವ್ಯವಹಾರವನ್ನು ಆರಂಭಿಸೋದು. ಅದನ್ನು ಇಲ್ಲಿ ಹೇಳಿದ್ದೇನೆ. ಧ್ಯಾನ, ಧಾರಣ, ಸಮಾಧಿ ಇವು ಮೂರೂ ಸ್ಥಿತಿಗಳು. ಧ್ಯಾನವೆಂದರೆ ಮಂತ್ರ ಪಠಣೆ ಮಾಡುತ್ತಾ ಮೂಗು ಹಿಡಿದು ಕೂರುವುದಲ್ಲ. ಮನನಾತ್ರಾಯತೆ ಇತಿ ಮಂತ್ರ, ಮನನಾತ್ರಾಯತೆ ಇತಿ ಮಂತ್ರ. ಮನಸ್ಸಿನ ಮೇರೆಯನ್ನು ಮೀರಿ ನಿಲ್ಲುವುದಕ್ಕೆ ಅಷ್ಟೇ ಮಂತ್ರ. ಅದು ಧ್ಯಾನ ಯೋಗದ ಆರಂಭವಷ್ಟೇ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡೋದು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಇದು ಬೀಜಾಕ್ಷರಿ ಮಂತ್ರ. ಓಂ ನಮಃ ಶಿವಾಯ ಶಿವನ ಭಕ್ತರಿಗೆ ಇವು ಬೀಜಾಕ್ಷರಿ ಮಂತ್ರ ಅಂತ ಹೇಳ್ತಾರೆ. ಮನನಾತ್ರಾಯತೆ ಮಂತ್ರ, ಈ ಬೀಜಾಕ್ಷರಿ ಮಂತ್ರ, ಅದರ ಒಂದೊಂದು ಅಕ್ಷರವು ಪಂಚಭೂತಗಳೊಂದಿಗೆ ಪ್ರತಿಸ್ಪಂದನೆಗೊಳ್ಳುತ್ತದೆ. ನಾ ಪೃಥ್ವಿಯು ಶರೀರದ ಮಾಂಸ ಮಜ್ಜೆಯನ್ನು, ರಾ ಜಲವು ರಕ್ತವನ್ನು, ಯಾ ಅಗ್ನಿಯು ಪಚನ ಕ್ರಿಯೆಗೆ ಅಗ್ನಿಪಟುತ್ವವನ್ನು, ನಾ ವಾಯುವು ಉಸಿರಾಟಕ್ಕೆ ಪ್ರಾಣವಾಯುವನ್ನು, ಯಾ ಆಕಾಶವು ಪ್ರತಿಸಲದ ಮಂತ್ರೋಚ್ಚಾರಣೆ ನಡುವೆ ಮನಸ್ಸಿನ ಮೇರೆಯನ್ನು ಮೀರಿ ನಿಲ್ಲುಲಿಕ್ಕೆ, ಅರೆಕ್ಷಣ ಆಂತರಿಕ ಪ್ರಜ್ಞೆಯಲ್ಲಿ, ಜೀವಾತ್ಮನ ಅರಿವಿನಲ್ಲಿ ಅಲೌಕಿಕವಾದ ದೈವಾನುಭೂತಿಯನ್ನು ಹೊಂದುವುದಕ್ಕಾಗಿ. ಶಬ್ದ ಸಂಪತ್ತು ಬಹಳ ಚೆನ್ನಾಗಿದೆ ರೀ ಕನ್ನಡದಲ್ಲಿ. ನನಗೆ ಗೊತ್ತಿರಬಹುದು ಅದನ್ನು ಬಳಸುವ ರೀತಿ, ಅದನ್ನು ಹೇಳುವ ರೀತಿಯಲ್ಲಿ ಆ ಶ್ರೀಕೃಷ್ಣನ ಪ್ರೇರಣೆ, ಆ ಭಗವಂತನ ಪ್ರೇರಣೆ ಖಂಡಿತ ಇರಬೇಕು. ಹೀಗಾಗಿ ಮನಸ್ಸಿನ ಮೇರೆ ಮೀರಿ ಅರೆಕ್ಷಣ ಆಂತರಿಕ ಪ್ರಜ್ಞೆಯಲ್ಲಿ, ಜೀವಾತ್ಮನ ಅರಿವಿನಲ್ಲಿ ಅಲೌಕಿಕವಾದ ದೈವಾನುಭೂತಿ ಹೊಂದುವುದಕ್ಕಾಗಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ
ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಹೀಗೆ ಓಂ ನಮೋ ನಾರಾಯಣಾಯ ಮಂತ್ರೋಚ್ಚಾರಣೆ ಸಾಗಿದಂತೆಲ್ಲ ಶರೀರವು ಒಳಗು ಹೊರಗು ಪಂಚಭೂತಗಳೊಂದಿಗೆ, ಒಳಗು ಹೊರಗು ಪಂಚಭೂತಗಳೊಂದಿಗೆ ಪ್ರತಿಸ್ಪಂದಿಸುವುದು. ಹಂತ ಹಂತವಾಗಿ ಸಮಾಧಿ ಸ್ಥಿತಿಗೆ ತಲುಪುವುದು. ಹೀಗೆ ಮಂತ್ರೋಚ್ಚಾರಣೆ ಮಾಡುವುದು ಧ್ಯಾನ ಯೋಗದ ಮೊದಲೇ ಧ್ಯಾನ, ಧಾರಣ, ಆಮೇಲೆ ಧಾರಣಾ ಸ್ಥಿತಿ. ಹಂತ ಹಂತವಾಗಿ ಸಮಾಧಿ ಸ್ಥಿತಿ ತಲುಪುವುದು ಮೂರನೇದು. ಹಾಗಾಗಿ ಧ್ಯಾನದಿಂದ ಧ್ಯಾನ ಮಾಡ್ತಾ ಧಾರಣಾವಸ್ಥೆ, ಏಕಾಗ್ರತೆ ಸಾಧಿಸುವುದೇ ಧಾರಣಾವಸ್ಥೆ. ಆ ಧಾರಣಾವಸ್ಥೆಗೆ ಬರಬೇಕು. ಮನಸ್ಸಿನ ಮೇರೆಯನ್ನು ಮೀರಿ ನಿಮ್ಮ ಓಂ ನಮೋ ನಾರಾಯಣ ಇರ್ಬೋದು, ಓಂ ನಮೋ ಶಿವಾಯ ಇರ್ಬೋದು. ಈ ಧಾರಣಾವಸ್ಥೆಯಲ್ಲಿ, ಈ ಸ್ಥಿತಿಯಲ್ಲಿ ಮಂತ್ರಗಳಿಲ್ಲ, ಉಸಿರಾಟ, ಭೂಮದ್ರೆಯಲ್ಲಿ ಉಸಿರಾಟ ಭ್ರೂ ಮಧ್ಯದಲ್ಲಿದ್ದು ಎಲ್ಲವೂ ಸ್ತಬ್ಧ, ನಿಶ್ಶಬ್ದವೆನಿಸುವುದು. ಆ ದಿವ್ಯ ಮೌನದಲ್ಲಿ ಉಸಿರಾಟವಿದೆ. ಉಸಿರಾಟದಲ್ಲಿ ಮನೋಬುದ್ಧಿಗಳ ತಾಕಲಾಟ ಇದೆ, ಹಾರಾಟ ಇದೆ. ಅದು ತಾನಾಗಿ ದೂರ ಸರಿಯುತ್ತಲೇ ಅದರಾಚೆ ಅನಂತ ಚೇತನಾವಸ್ಥೆಯ ಆತ್ಮ ಪ್ರಜ್ಞೆಯು ಜಾಗೃತವಾಗುತ್ತದೆ. ಇದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತಾರೆ. ಉಸಿರಾಟ ಮೂಗಿನ ಮೂಲಕ ಇಲ್ಲಿ ಭ್ರೂ ಮಧ್ಯದಲ್ಲಿ ನಾವು ಕೇಂದ್ರೀಕರಿಸಬೇಕು. ಧ್ಯಾನ ಮಾಡುವಾಗ, ಕೂತಾಗ ಆ ದಿವ್ಯ ಮೌನದಲ್ಲಿ ಉಸಿರಾಟವಿದೆ, ಮನೋಬುದ್ಧಿಗಳ ತಾಕಲಾಟವಿದೆ. ಅವನ್ನು ನಿಗ್ರಹಿಸಬೇಕು. ಮನೋಬುದ್ಧಿಗಳ ತಾಕಲಾಟವನ್ನು ಉಸಿರಾಟದಿಂದ ನಿಗ್ರಹಿಸಬೇಕು. ಅದು ತಾನಾಗಿಯೇ ದೂರ ಸರಿಯಬೇಕು, ಬಲವಂತದಿಂದ ಅಲ್ಲ. ಅದರಾಚೆ ಅನಂತ ಚೇತನಾವಸ್ಥೆಯ ಆತ್ಮ ಪ್ರಜ್ಞೆ ಜಾಗೃತವಾಗುತ್ತದೆ. ಇದೆಲ್ಲವನ್ನು ಶರೀರದ ಮೇಲೆ ಒತ್ತಡ ಹಾಕದೇನೆ ಮನೋಬುದ್ಧಿಗಳ ಚಂಚಲತೆ ಸ್ತಬ್ಧಗೊಳಿಸುವುದಾಗಬೇಕು. ಇದಕ್ಕೆ ನಿತ್ಯವೂ ಒಂದು ನಿಗದಿತ ಸಮಯದ ಸಂಯಮ ಸಾಧನೆ ಅತ್ಯಗತ್ಯ. ಎರಡನೇ ಹಂತವೇ ಈ ಮನೋಬುದ್ಧಿಯನ್ನು ನಿಗ್ರಹಿಸಿದ ಮೇಲೆ ಧ್ಯಾನ. ದೇಹದ ಭಾಗಗಳ ಮೇಲೆ, ಹೃದಯದ, ನೆತ್ತಿ ಮುಂತಾದ ಯಾವುದೇ ಭಾಗಗಳ ಒಂದರಲ್ಲಿ ಮನಸ್ಸನ್ನು ನೆಟ್ಟು ಅಲ್ಲೇ ದೃಢವಾಗಿ ಕೇಂದ್ರೀಕರಿಸಿ ದೇಹದ ಉಳಿದೆಲ್ಲ ಭಾಗಗಳನ್ನು ಬಿಟ್ಟು ಆ ಕೇಂದ್ರೀಕೃತಗೊಂಡ ಭಾಗದಿಂದ ಅಷ್ಟೇ ಸಂವೇದನೆಗಳನ್ನು ಸ್ವೀಕರಿಸುವುದು. ಯಾವುದೋ ಒಂದು ಭಾಗ, ಹಾರ್ಟ್ ಇರ್ಬೋದು, ಹೃದಯ ಇರ್ಬೋದು, ಮೇದೋಜೀರಕ ಲಿವರ್ ಇರ್ಬೋದು, ಹೀಗೆ ಆಯಾ ಹೊಟ್ಟೆ ಇರ್ಬೋದು.
ಅಪಾನವಾಯು, ಅಪಾನವಾಯು ಕೆಳಗೆ ಹೋಗೋದು, ಕೂಸು ಹೋಗುತ್ತೆ. ಸಮಾನವಾಯು ಹೊಟ್ಟೆಯಲ್ಲಿ, ಇಂದ ಎದೆಯವರೆಗೆ. ಪ್ರಾಣವಾಯು ಎದೆಯಿಂದ ಕುತ್ತಿಗೆಯವರೆಗೆ, ಅಲ್ಲಿಂದ ಮೇಲೆ ಉದಾನವಾಯು. ವ್ಯಾನವಾಯು ದೇಹದಾದ್ಯಂತ ಸಂಚರಿಸ್ತಾ ಇರುತ್ತದೆ. ವ್ಯಾನವಾಯು ದೇಹದಾದ್ಯಂತ ಸಂಚಾರ ಮಾಡ್ತಾ ಇರ್ತದೆ. ಈ 5 ಪಂಚ ಪ್ರಾಣಗಳು ಅಂತ ಹೇಳ್ತಾರೆ. ಹೀಗೆ ಧ್ಯಾನ ಧಾರಣ ಅವಸ್ಥೆಗೆ ಬರಬೇಕು. ಈಗ ಸಮಾಧಿ ಸ್ಥಿತಿಯಲ್ಲಿ ಹೇಗೆ ಇರ್ತಾನೆ? ಬರೀ ಉಸಿರಾಟವನ್ನು ಗಮನಿಸ್ತಾ ಮನೋಸ್ಥನ್ನು ನಿಗ್ರಹ ಮಾಡಿ ಮಂತ್ರೋಚ್ಚಾರಣೆಯಿಂದ, ಬೀಜಾಕ್ಷರಿ ಮಂತ್ರದಿಂದ ಅನಂತರ ಧಾರಣಾವಸ್ಥೆಗೆ ಬರೋದು. ಈ ಧಾರಣಾವಸ್ಥೆಯಲ್ಲಿ ಮಂತ್ರಗಳಿಲ್ಲ, ಏನಿಲ್ಲ, ನಿರ್ವಾತ ಸ್ಥಿತಿ. ಈ ಸ್ಥಿತಿಯಲ್ಲಿ ಒಂದೊಂದು ಅಂಗಾಂಗಗಳ ಮೇಲೆ, ನಿಮಗೆ ಹೊಟ್ಟೆ ಸರಿ ಇಲ್ವೇ, ಮತ್ತೇನೋ ಪ್ರಾಬ್ಲಮ್ ಇದೆಯೇ, ಆ ಅಂಗದ ಮೇಲೆ ಕೇಂದ್ರೀಕೃತಗೊಳಿಸಬೇಕು. ಉಸಿರನ್ನು ಅಲ್ಲೇ ಕೇಂದ್ರೀಕೃತಗೊಳಿಸಬೇಕು. ಇದನ್ನು ಸಂಯಮ ಸಿದ್ಧಿ ಅಂತಾರೆ. ಸಂಯಮದಲ್ಲಿ ಸಿದ್ಧಿ ಸಾಧಿಸಿದರೆ ಸಕಲ ಸಿದ್ಧಿಗಳು ವಶವಾಗುವು. ಧ್ಯಾನ ಯೋಗಕ್ಕೆ ಮಾತ್ರ ಅಲ್ಲ, ಎಲ್ಲದರಲ್ಲೂ ಅಷ್ಟೇ. ತಾಳಿದವನು ಬಾಳಿ ಅವನು ಅಂತ ಹೇಳ್ತಾರೆ. ಸಂಯಮ ಇರಬೇಕು. ಟೇಕ್ ಟೈಮ್ ಟು ಲಿವ್ ಬಿಕಾಸ್ ದ ವರ್ಲ್ಡ್ ಹ್ಯಾಸ್ ಸೋ ಮಚ್ ಟು ಗಿವ್. ಇವು 3 ಹಂತಗಳನ್ನು ಮಾನಸಿಕ ದೈಹಿಕ ಒತ್ತಡ ಆಗದೇನೆ ಧ್ಯಾನ ಧಾರಣ ಸಮಾಧಿ ಸಹಜವಾಗಿ ಸಾಧಿಸುವುದೇ ಧ್ಯಾನದಲ್ಲಿ ಸಂಯಮ ಸಿದ್ಧಿ. ಧ್ಯಾನ ಧಾರಣ ಸಮಾಧಿ. ಧ್ಯಾನ ಮನೋಬುದ್ಧಿಗಳನ್ನು ನಿಗ್ರಹಿಸೋದಕ್ಕೆ ಬೀಜಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ. ಆನಂತರ ಧಾರಣಾವಸ್ಥೆ ಏಕಾಗ್ರತೆ ಸಾಧಿಸೋದಕ್ಕೆ ಪ್ರಯತ್ನ. ಸಮಾಧಿ ಸ್ಥಿತಿಯಲ್ಲಿ ಎಲ್ಲ ನಿರ್ವಾತ. ಸಮಾಧಿ ಸ್ಥಿತಿಯಲ್ಲಿ ಕುಂಡಲಿನಿ ಜಾಗೃತವಾಗುತ್ತದೆ ಅಂತ ಹೇಳ್ತಾರೆ. ಇಡೀ ಶರೀರವೇ ಭೂಮಿಯಿಂದ ಮೇಲಕ್ಕೆ ಹೇಳ್ತದೆ. ಅವನಿಗೆ ಯಾವುದು ಸುಲಭವೋ ಆ ಆಸನದಲ್ಲಿ ಕುಳಿತುಕೊಂಡು ಮಾಡಬಹುದು. ಯಾವುದನ್ನು ಒತ್ತಡ ಹಾಕಬಾರ್ದು ಶರೀರದ ಮೇಲೆ. ಇದು ಸಹಜವಾಗಿ ಈ ಧ್ಯಾನ ಸಂಯಮ ಸಿದ್ಧಿ ಸಾಧಿಸಬೇಕು. ಆಗ ಕಾಲದ ಪರಿವೇ ಇಲ್ಲದೆ ಧ್ಯಾನಿಸಿದ ವಸ್ತುವಿನ ಆಕಾರವು ಮಾಯವಾಗಿ ಅದರ ಅರ್ಥವಷ್ಟೇ ಉಳಿಯುವುದು. ಜೀವಾತ್ಮನ ಅರಿವಿನಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು. ಧ್ಯಾನದಲ್ಲಿ ಅಸೀಮ ರೂಪಿ ಸಂಯಮ ಸಿದ್ಧಿಸಿದರೆ ಅಷ್ಟಸಿದ್ಧಿಗಳು ಪ್ರಾಪ್ತವಾಗುವು. ಮನುಷ್ಯ ದೈವತ್ವಕ್ಕೇರಿ ವಿಶ್ವ ಪ್ರಕೃತಿಯ ಪೂರ್ಣತ್ವಕ್ಕೆ ಸಮಾನನಾದ ಸಿದ್ಧಿ ಪುರುಷನೇ ಆಗುವನು. ವಿಶ್ವ ಪ್ರಕೃತಿಯ ಪೂರ್ಣತ್ವಕ್ಕೆ ಪಂಚಭೂತ ತತ್ವಕ್ಕೆ ಸಮನಾಗಿ ಸಿದ್ಧಿ ಪುರುಷನೇ ಆಗುವುದು. ಇದು ಅತ್ಯಂತ ಕಠಿಣ ಸಾಧನೆ, ಎಲ್ಲರಿಗೂ ಸಾಧ್ಯವಾಗಲ್ಲ. ಆ ಮಾರ್ಗದಲ್ಲಿ
ನಾವು ಸಾಧನೆ ಮಾಡಬೇಕು. ಧ್ಯಾನ ಯೋಗದಲ್ಲಿ ಒಂದಿಷ್ಟು ಪರ್ಸೆಂಟ್ ನಾವು ಖಂಡಿತ ಆಗ್ತೇವೆ. ಅದನ್ನು ಅನುಭವಿಸಿಯೇ ತಿಳಿಬೇಕು. ಸನಾತನ ಧರ್ಮದಲ್ಲಿ ಧ್ಯಾನ ಯೋಗ, ಶ್ರೀಕೃಷ್ಣ ಯೋಗೀಶ್ವರನಂತ ಹೇಳ್ತಾರೆ. ಯೋಗಿಗಳಲ್ಲಿ ಯೋಗೀಶ್ವರ ಕೃಷ್ಣ. ಅವರಿಗೆ ಅಷ್ಟಸಿದ್ಧಿಗಳು ಪ್ರಾಪ್ತವಾಗ್ತವೆ. ಯಾವುದು ಅಷ್ಟಸಿದ್ಧಿ ಅಂದರೆ? ಅಣಿಮ ಸಣ್ಣಗಾಗುವುದು, ಊಟ್ನೋಟಲ್ಲಿ ಹೇಳಿದ್ದೇನೆ. ಮಹಿಮಾ ದೊಡ್ಡಗಾಗುವುದು, ಗರಿಮ ಭಾರವಾಗುವುದು, ಇಡೀ ಶರೀರ. ಅಣಿಮ ಇಡೀ ಶರೀರ ಸಣ್ಣದಾಗ್ಬಿಡುತ್ತೆ, ಮಹಿಮಾ ದೊಡ್ಡದಾಗುವುದು. ಆಂಜನೇಯ ಮಹಿಮೆ ಹೇಳ್ತಾನಲ್ಲ. ಗರಿಮ ಭಾರ ಆಗುವುದು ಕುಳಿತಲ್ಲಿ, ಲಗಿಮ ಹಗುರ ಆಗುವುದು ಶರೀರ. ಹಗುರ ಆದಾಗಲೇ ಅದು ಎದ್ದು ಬಿಡುತ್ತೆ ಈಗ ಮೇಲೆ. ಪ್ರಾಪ್ತಿ ಬೇಕಾದದನ್ನು ಪಡೆಯುವುದು. ಪ್ರಕಾಮ್ಯಂ ಬೇಕಾದ ರೂಪ ಧರಿಸುವುದು. ಇದು ಋಷಿ ಮಹರ್ಷಿಗಳ ತಪೋಭೂಮಿ ರೀ. ಈ ಅಷ್ಟಸಿದ್ಧಿಯನ್ನು ಸಾಧಿಸುವವರಿದ್ದಾರೆ. ಈಶಿತ್ವಂ ಎಲ್ಲದರ ಒಡೆತನ, ವಶಿತ್ವಂ ಎಲ್ಲವನ್ನು ಎಲ್ಲರೂ ಯಾರೆಲ್ಲರೂ ಇದು ಅಷ್ಟಸಿದ್ಧಿಯಲ್ಲಿ ಅಷ್ಟಸಿದ್ಧಿಗಳನ್ನು ವಶ ಮಾಡಿಕೊಂಡವರು ಇಲ್ಲ. ಇದರಲ್ಲಿ ಕೆಲವು ಮಾಡುತ್ತಾರೆ. ಅಂಥವನೇ ಯೋಗೀಶ್ವರ, ದೇವರಾಗಿಬಿಡ್ತಾನೆ. ಅಷ್ಟಸಿದ್ಧಿಗಳನ್ನು ಮಾಡಿದ ಅವನೇ ಶ್ರೀಕೃಷ್ಣ. ಮನುಷ್ಯನನ್ನು ದೈವ ಮಾನವ, ಅವನು ದೇವ ಮಾನವ ಕಣಯ್ಯ, ದೇವರಂಥ ಮನುಷ್ಯ ಅಂತಾರ ಹೊರತು ಯಾವುದೇ ಒಂದು ತಂತ್ರಜ್ಞಾನದ ಉಪಕರಣಕ್ಕೆ ಅವನನ್ನು ಹೋಲಿಸಲ್ಲ ಅಲ್ವೇ? ಮನುಷ್ಯನ ದೇಹವು ಮಾಂಸ, ಮಜ್ಜೆ, ಮಿಲಿಯಾಂತರ ನರನಾಡಿಗಳ ಜೀವಕೋಶಗಳಿಂದ ನಿಯುಕ್ತಗೊಂಡಿದ್ದು 7 ಚಕ್ರಗಳಾದ ನೆತ್ತಿ, ಸಹಸ್ರಾರ ಚಕ್ರ, ಹಣೆ ಆಜ್ಞಾಚಕ್ರ, ಕುತ್ತಿಗೆ ವಿಶುದ್ಧ ಚಕ್ರ, ಎದೆ ಅನಾಹತ ಚಕ್ರ, ಪಕ್ಕೆಲುಬುಗಳ ಕೆಳಗಿನ ಭಾಗ ಮಧ್ಯಭಾಗ ಮಣಿಪುರ ಚಕ್ರ, ನಾಭಿಯ ಕೆಳಗೆ ಸ್ವಾಧಿಷ್ಠಾನ ಚಕ್ರ, ನಾಭಿಯಿಂದ ಕೆಳಗೆ ಸ್ವಾಧಿಷ್ಠಾನ ಚಕ್ರ, ಅಲ್ಲಿಂದ ಕೆಳಗಿನ ಕಟಿಭಾಗದ ಬೆನ್ನು ಹುರಿ ಮೂಲಾಧಾರ ಚಕ್ರ, ಬೆನ್ನು ಹುರಿಯ ಉದ್ದಕ್ಕೂ ಸಾಗಿ ನೇತ್ರಿಯ ಸಹಸ್ರಾರದ ಹೊರಗಿನ 3 ಕಾಲುವೆಗಳೆಂದರೆ ಬೆನ್ನು ಹುರಿಯ ಅಕ್ಕಪಕ್ಕ ಎಡಬಲ, ಇಡ ಪಿಂಗಳ, ಇವುಗಳ ಮಧ್ಯೆ ಇಡ ಪಿಂಗಳ, ಬೆನ್ನು ಹುರಿಯ ಮಧ್ಯೆ ಎಡಬಲ, ಎಡಕ್ಕೆ ಇಡ, ಬಲಕ್ಕೆ ಪಿಂಗಳ, ಇವುಗಳ ಮಧ್ಯೆ ಸುಷುಮ್ನ. ಇವು 3 ಮುಖ್ಯವಾದ ನಾಡಿಗಳು. ಆದ್ದರಿಂದ ಇನ್ನುಳಿದವೆಲ್ಲ ಅವುಗಳ ಕವಲುಗಳು. ಆದ್ದರಿಂದಲೇ ಎಷ್ಟು ನರಗಳಿವೆ, ಎಷ್ಟು ಕವಲುಗಳು ಹೊಡೆದಿವೆ, ಇಷ್ಟನ್ನು ಹೇಳಿದ್ರು. ಮೈ ತುಂಬ ಎಷ್ಟಿವೆ ನರಗಳು, ಆ ಕವಲುಗಳು ಹೇಳಕ್ಕೆ ಬರಲ್ಲ. ಆದ್ದರಿಂದನೇ ನರಮಾನವ ಎನ್ನುವರೇ ಹೊರತು ಮಾಂಸದ ಮಾನವ ಎನ್ನುವುದಿಲ್ಲ. ಅವನು ತೆಳ್ಳಗಿದ್ದಾನೆ ಅಂತ
ಅವನನ್ನು ತಿರಸ್ಕಾರವಾಗಿ ನೋಡೋದಲ್ಲ, ಅವನು ದಪ್ಪಗಿದ್ದಾನೆ ಅಂತ ಏನೋ ಅಂತ ತಿಳ್ಕೊಳ್ಳೋದಲ್ಲ. ಅಂತ ಸತ್ವದಿಂದ ಅವನು ಮನುಷ್ಯನಾಗ್ತಾನೆ. ಮಾನವನ ಇಂದ್ರಿಯ ಕಲ್ಯಾಣವೆಂದರೆ ಸತ್ವದಿಂದ, ಸನ್ಮಾರ್ಗದಿಂದ ಐಹಿಕ ಪ್ರಪಂಚದ ವ್ಯಾಮೋಹವನ್ನು ಜಯಿಸುವುದು. ಕೃಷ್ಣನಿಗೆ ಇಬ್ಬರು ಹೆಂಡತಿಯರು, ರುಕ್ಮಿಣಿ, ಸತ್ಯಭಾಮ. ಆದರೂ ಕೂಡ ಹೇಗಿದ್ದ? ಇಂದ್ರಿಯ ಕಲ್ಯಾಣವೆಂದರೆ ಸತ್ವದಿಂದ ಐಹಿಕ ಪ್ರಪಂಚದ ವ್ಯಾಮೋಹವನ್ನು ಜಯಿಸುವುದು. ಅದನ್ನು ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ. ಹೇಗೆ ಹೇಳ್ತಾರೆ? ಆತ್ಮಕ್ಕೆ ದೈಹಿಕ ಸುಖಭೋಗದ ವ್ಯಾಮೋಹವಿದ್ದಾಗ ಅದನ್ನು ಪರಾಗಾತ್ಮ ಎನ್ನುತ್ತಾರೆ. ಆತ್ಮಕ್ಕೆ ಯಾವ ಮೋಹವೂ ಇಲ್ಲದಾಗ ಪ್ರತ್ಯಾಗಾತ್ಮ ಅಂತ ಹೇಳ್ತಾರೆ. ಅತೀಂದ್ರಿಯ ಸಾಧನೆ ಎಂದರೆ ಬಾಹ್ಯಾಂತರಿಕ ಕರ್ಮೇಂದ್ರಗಳನ್ನು ನಿಗ್ರಹಿಸಿ ಸುಖ ದುಃಖಗಳನ್ನು ಮೀರಿ ನಿಲ್ಲುವವಳೇ ತ್ರಿಗುಣಾತೀತನು, ತ್ರಿಗುಣಾತೀತಳು. ಧ್ಯಾನ ಯೋಗದಲ್ಲಿ ಕುಂಡಲಿ, ನಾನಾಗಲೇ ಹೇಳಿದಾಗೆ, ಜಾಗೃತವಾಗುವುದೆಂದರೆ ಅದು ಧ್ಯಾನ ಸಂಯಮ ಸಾಧನೆಯ ತುರಿಯಾವಷ್ಟೇ. ಈ ಸ್ಥಿತಿಯಲ್ಲಿ ವಿಶ್ವ ಚೈತನ್ಯ ರಶ್ಮಿಯು ಮನುಷ್ಯನ ದೇಹದ ಈ ಸ್ಥಿತಿಯಲ್ಲಿ ವಿಶ್ವ ಚೈತನ್ಯ ರಶ್ಮಿಯು ಮನುಷ್ಯನ ದೇಹದ 7 ಚಕ್ರಗಳು ಹಾಗೂ 3 ಮುಖ್ಯ ನಾಡಿಗಳಲ್ಲಿ ಪ್ರವೇಶಿಸುವುದು. ಮೂಲಾಧಾರ ಚಕ್ರದಿಂದ ಮಧ್ಯದಲ್ಲಿ ತೆರೆಯಲ್ಪಡುವ ಕಾಲುವೆ ಸುಷುಮ್ನಾ ನಾಡಿಯಿಂದ ಮೇಲ್ಮುಖ ಚಲನೆಯಲ್ಲಿ ಶಿರೋಭಾಗದ ಸಹಸ್ರಾರದ ಕಡೆಗೆ ಸಾಗುತ್ತಾ ಹಣೆಯ ಭ್ರೂ ಮಧ್ಯೆ ಮಿನುಗುವ ನೀಲಮಣಿ ದ್ವಾರದ ಮೂಲಕ ತೆರೆಯಲ್ಪಡುವುದು. ಈ ಧ್ಯಾನ ಸ್ಥಿತಿಯ ದೈವತ್ವದ ಪರಾಕಾಷ್ಠೆಯಲ್ಲಿ ಅಲೌಕಿಕ ಚೇತನವು ಅಂತರ್ದೃಷ್ಟಿಯಲ್ಲಿ ಪ್ರಕಾಶಿಸುತ್ತಾ ಭ್ರೂಮಧ್ಯ ಕಂಗೊಳಿಸುವುದು. ಧ್ಯಾನಸ್ಥ ವ್ಯಕ್ತಿಯ ಇಡೀ ಶರೀರವು, ಸ್ಥೂಲ ಶರೀರವು ಕುಳಿತಲ್ಲಿಂದ ಮೇಲೇಳುವುದು. ಇದೇ ಪೂರ್ಣ ದೇಹದ ಮೇಲೆ ಕೇಂದ್ರೀಕರಿಸಿದ ಧ್ಯಾನ ಯೋಗದ ತುರಿಯಾವಸ್ಥೆ, ಸಂಯಮ ಸಿದ್ಧಿ. ಈ ಸ್ಥಿತಿಯಲ್ಲಿ ಸ್ಥೂಲ ಶರೀರದಾಸೆ ಶೂನ್ಯ ಸಾನ್ನಿಧ್ಯದತ್ತ ಚಲಿಸುವ ಸೂಕ್ಷ್ಮ ಶರೀರದ ಮೂಲಕ ಕಾಣಸಿಗುವ ಅತ್ಯದ್ಭುತ ದೃಶ್ಯಗಳೆಲ್ಲವೂ ಅನುಭವವೇದ್ಯವಾಗಿ ಬ್ರಹ್ಮಾನಂದದ ದಿವ್ಯಾನುಭೂತಿ ಉಂಟಾಗುವುದು. ಈ ಧ್ಯಾನ ಯೋಗದ ಈ ತುರಿಯಾವಸ್ಥೆಯನ್ನು ನಿರ್ವಿಕಲ್ಪ ಸಮಾಧಿ ಎನ್ನುತ್ತಾರೆ. ಇದೇ ಸಿದ್ಧಿಯಲ್ಲಿ ಆಗುವುದು. ಈ ಸ್ಥಿತಿಯಲ್ಲಿ, ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ದೈವಾನುಭವ ಆಗ್ತದೆ, ದೈವ ಸಾಕ್ಷಾತ್ಕಾರ ಆಗ್ತದೆ. ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ವೇ? ಮೊದಲೇ ಮನೋನಿಗ್ರಹವನ್ನು ಮಾಡುವುದನ್ನು ಕಲಿಯಿರಿ. ಮನನಾತ್ರಾಯತೆ ಇತಿ ಮಂತ್ರ. ಆನಂತರ ಅದು ಧ್ಯಾನ ಯೋಗದ ಮೊದಲ ಹಂತ. ಆನಂತರ ಧಾರಣಾವಸ್ಥೆ, ನಿರ್ವಾತ ಸ್ಥಿತಿ, ಸಮಾಧಿ ಸ್ಥಿತಿ, ಕುಂಡಲಿನಿ ಜಾಗೃತ ಆಗುವುದು. ನಾನು ಶರೀರ ಅಲ್ಲ, ನಾನು ಆತ್ಮ
ಎಂಬುದು ಅರ್ಥ ಆಗ್ತಾ ಹೋಗ್ತದೆ. ಇದು ಸನಾತನ ಹಿಂದೂ ಧರ್ಮ ರೀ. ಇದನ್ನು ಅನುಭವಿಸಿಯೇ ತಿಳಿಬೇಕು. ಆದರೆ ಅದು ಸುಲಭವಾದ ಸಾಧನೆ ಇಲ್ಲ, ಸತತ ಮಾಡಬೇಕು. ಹಾಗಾಗಿ ಧ್ಯಾನಯೋಗ ಸಿದ್ಧಿಯ ಸದೃಢ ಸತ್ಸಂಕಲ್ಪದಿಂದ ಮಾತ್ರ ಸಾಧ್ಯ. ಮಾಡಲೇಬೇಕು. ಹಠಯೋಗಿಗಳು ಅಂತಾರೆ ಅವರಿಗೆ. ಧ್ಯಾನ ಸಂಯಮ ಸಿದ್ಧಿಸಿದರೆ ಸಕಲ ಸಿದ್ಧಿಗಳು ವಶವಾಗುವು. ಅಷ್ಟಸಿದ್ಧಿಗಳು. ಇಂದಿನ ಒತ್ತಡ ಜೀವನದಲ್ಲಿ ಧ್ಯಾನಕ್ಕೆ ವ್ಯವಧಾನವಿಲ್ಲಿ, ಮನಸ್ಸೆಂಬುದೆಲ್ಲಿದೆ ಎಂಬ ಪ್ರಶ್ನೆಯೇ ಅಪ್ರಸ್ತುತ. ಯಾಕೆಂದರೆ ಮನಸ್ಸಿದ್ದರೆ ಮಾರ್ಗವಿದೆ. ಎಲ್ಲವೂ ಯಾಂತ್ರಿಕವಾಗಬಾರದಷ್ಟೇ. ನಡಿಗೆ, ಜಾಗಿಂಗ್, ವ್ಯಾಯಾಮ, ಆಸನಗಳು ದೇಹದಾಢ್ಯತೆಗಾಗಿ. ಧ್ಯಾನಯೋಗ ಅಂತರಂಗದ ಅನಂತ ಚೇತನಾವಸ್ಥೆ. ಅದು ಅನುಭವವೇದ್ಯವಾಗುವ ದೈವಿಕ ದಿವ್ಯಾನುಭೂತಿ. ನಿಶ್ಚಲ ತತ್ವದ ಮನಸ್ಥಿಮಿತಕ್ಕೆ, ಶಿಸ್ತು ಬದ್ಧತೆಗೆ, ಇಂದ್ರಿಯ ಕಲ್ಯಾಣಕ್ಕೆ, ದನಕಾಮನೆಗಳನ್ನು ನಿಗ್ರಹಿಸುವುದಕ್ಕೆ. ಯಾವುದು ಎಷ್ಟಿರಬೇಕು ಅಷ್ಟೇ ಇರಬೇಕು. ನಾನು ಹೆಚ್ಚಿಗೆ ತಿಂದರೆ ಅದು ವಿಷ ಆಗುತ್ತೆ. ಅದು ಸಾಧ್ಯ ಆಗುವುದು ಧ್ಯಾನ ಯೋಗದಲ್ಲಿ. ಸಂಯಮ ಸಿದ್ಧಿ. ಅನಂತ ಚೇತನಾವಸ್ಥೆಯಲ್ಲಿ ದೈವಿಕ ದಿವ್ಯಾನುಭೂತಿ. ನೀವು ದೇವರನ್ನು ನೋಡಿದಿರಾ ಅಂದರೆ ದೈವಾನುಭವ ಆಗಿದೆ ಅಂತ ಹೇಳಬೇಕು. ಮೂರ್ತಿ ಪೂಜೆಯಲ್ಲಿ ಕೂಡ ದೈವಾನುಭವ ಆಗುತ್ತದೆ. ದಡ್ಡರು, ಮುಗ್ಧರು, ಅನಕ್ಷರಸ್ಥರು ಕಂಡ ದೇವರು ಅದೆಷ್ಟು ದೊಡ್ಡವನು. ನಿಶ್ಚಲ ತತ್ವದ ಮನಸ್ಥಿಮಿತಕ್ಕೆ, ಶಿಸ್ತುಬದ್ಧತೆ, ಇಂದ್ರಿಯ ಕಲ್ಯಾಣಕ್ಕೆ ಪೂರಕ ಸತ್ಸಾಧನೆ. ಸಾತ್ವಿಕನಾಗ್ರಿ, ಸನ್ಮಾನ ಮಾರ್ಗದಲ್ಲಿ ಬನ್ನಿ. ಸಾತ್ವಿಕನಾಗಿ ಸನ್ಮಾರ್ಗದಲ್ಲೇ ಸತ್ವಗುಣದಲ್ಲಿ, ಸದಾ ಸತ್ವಗುಣದಲ್ಲಿರಿ. ಸುತ್ತಮುತ್ತ ಕೆಟ್ಟದ್ದೇ ಜಾಸ್ತಿ ಇರುತ್ತೆ ರೀ. ಅದಕ್ಕೆ ಒಳ್ಳೆಯದಕ್ಕೆ ಬಹಳ ಬೆಲೆ. ನೈತಿಕತೆಗೂ ಒಂದೇನೆ. ಒಳ್ಳೆಯದೇ ಜಾಸ್ತಿ ಇದ್ದಿದ್ರೆ ಮನುಷ್ಯ ಏನಾಗ್ತಿದ್ದ ಯೋಚನೆ ಮಾಡಿ. ಹುಚ್ಚ ಆಗ್ಬಿಟ್ಟಿದ್ದ. ಒಳ್ಳೆಯದೇ ಕಡಿಮೆ ಇರುತ್ತೆ. ತ್ರಿಗುಣಾತ್ಮಕ ತತ್ವ ಆಯ್ಕೆ ನಮ್ಮದು. ಮನೋ ಬುದ್ಧಿಗಳನ್ನು ನಿಗ್ರಹಿಸುವುದು ಧ್ಯಾನದಲ್ಲಿ. ಸಂಯಮ ಸಿದ್ಧಿ ಸಾಧಿಸುವುದರಲ್ಲಿ. ಜ್ಞಾನ ವಿಜ್ಞಾನದಲ್ಲಿಂದು ಅಜ್ಞಾನವೆಲ್ಲ ಅಳಿದಂದು, ಒಳಗಿನ ದೈವ ಜ್ಞಾನವೇ ಕಾಯ್ದಂದು. ಹೋಗದೆ ತಕ್ಕೆಲ್ಲ ಶಂಕೆ ಕ್ಲೇಶವೋ, ಅನಂಗ ಸಂಗದಲ್ಲಿ ಹೊಳೆವುದೇ ಅಂತರಾತ್ಮನ ಪ್ರೀತಿಯೋ. ಮಹತೋ ಮಹೀಯನ ಸಂಕೀರ್ತನದಲ್ಲಿ ನಶ್ವರ ಜೀವಿತ ಸತ್ಯವೋ. ನಿತ್ಯ ನಿರಂತರ